ನಾವು ಚಿಕ್ಕವರಿದ್ದಾಗ ಅಜ್ಜಿ ಹೇಳಿದ ಫ್ಯಾಂಟಸಿ ಕಥೆಗಳು ನೆನಪಿದ್ಯಾ? ಪ್ರಾಣಿಗಳು ಮಾತಾಡೋದು, ಹಾವು ಮನುಷ್ಯನ ರೂಪ ತಾಳೋದು, ಗುಮ್ಮ ಮಕ್ಕಳನ್ನ ಹಿಡ್ಕೊಂಡು ಹೋಗೋದು. ಈ ರೀತಿ ಕಾಲ್ಪನಿಕ ಕಥೆಗಳನ್ನ ಸಿನಿಮಾಗ್ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಈ ರೀತಿ ಫ್ಯಾಂಟಸಿ ಕಥೆಗಳಲ್ಲಿ ಬರೋ ವಿಚಿತ್ರ ಪ್ರಾಣಿಗಳು, ವಿಚಿತ್ರ ಪ್ರಪಂಚನ ಸೃಷ್ಟಿ ಮಾಡೋಕೆ ಸಾಧ್ಯ ಇರುವ ಒಂದು ಟೆಕ್ನಾಲಜಿ ಅಂದ್ರೆ ಅದು ಕಂಪ್ಯೂಟರ್ ಜನರೇಟೆಡ್ ಇಮೇಜರಿ. CGI ನ ಪ್ರಯಾಣ ಶುರುವಾಗಿದ್ದು 1970ರ ದಶಕದಲ್ಲಿ. 1973ರ ವೆಸ್ಟ್ ವರ್ಲ್ಡ್ ಸಿನಿಮಾದಲ್ಲಿ ಮೊದಲ ಬಾರಿಗೆ 2D ಡಿಜಿಟಲ್ ಇಮೇಜ್ ನ ಪ್ರದರ್ಶಿಸಲಾಯಿತು. ನಂತರ 1982ರ ಟ್ರಾನ್ ಸಿನಿಮಾ ಪೂರ್ಣ ಪ್ರಮಾಣದ 3D ಗ್ರಾಫಿಕ್ಸ್ ಬಳಸಿ ಹೊಸ ಕ್ರಾಂತಿ ಸೃಷ್ಟಿ ಮಾಡಿತು. ಆದ್ರೆ CGI ನಿಜವಾದ ಬೂಮ್ ಕಂಡಿದ್ದು 1990ರ ದಶಕದಲ್ಲಿ. 1991ರ ಟರ್ಮಿನೇಟರ್ 2 ಸಿನಿಮಾದಲ್ಲಿ ವಿಲನ್ ದ್ರವರೂಪಕ್ಕೆ ಟ್ರಾನ್ಸ್ಫರ್ ಆಗೋ ಸೀನ್ ಎಲ್ಲರನ್ನ ಬೆರಗುಗೊಳಿಸಿತ್ತು. 1993ರ ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ ಸ್ಟೀವನ್ ಸ್ಪೀಲ್ಬರ್ಗ್ ರವರು ಡೈನೋಸಾರ್ ಗಳನ್ನ ಜೀವಂತವಾಗಿ ತೆರೆ ಮೇಲೆ ತಂದಾಗ ಇಡೀ ವಿಶ್ವವೇ CGI ಅಂದ್ರೆ ಇದು ಅಂತ ಉದ್ಗರಿಸಿತು. 2009ರಲ್ಲಿ ಜೇಮ್ಸ್ ಕ್ಯಾಮರನ್ ಅವರು ಅವತಾರ್ ಸಿನಿಮಾದಲ್ಲಿ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಬಳಸಿ ಸಿನಿಮಾ ರಂಗದ ಗತಿಯನ್ನೇ ಬದಲಾಯಿಸಿದ್ರು. ನಟರ ಅಭಿನಯವನ್ನ ಕಂಪ್ಯೂಟರ್ ಕ್ಯಾರೆಕ್ಟರ್ ಆಗಿ ಬದಲಾಯಿಸುವ ಈ ವಿದ್ಯೆ ಇಂದಿನ ಮಾರ್ವೆಲ್ DC ಸಿನಿಮಾಗಳಿಗೆ ಬುನಾದಿಯಾಯಿತು. ನಮ್ಮ ಭಾರತದಲ್ಲೂ ಬಾಹುಬಲಿ, RRR, ಕಾಂತಾರ ಮತ್ತೆ ಕಲ್ಕಿ 2898 AD ಅಂತ ಸಿನಿಮಾಗಳು ವಿಶ್ವಮಟ್ಟದ CGI ಮತ್ತೆ VFX ಬಳಸಿ ನಮ್ಮ ಕಲ್ಪನೆಗೂ ಮೀರಿದ ಅದ್ಭುತ ಲೋಕವನ್ನ ಕಣ್ಮುಂದೆ ತಂದಿಟ್ಟಿದೆ. CGI ಇಂದ ಅದ್ಭುತಗಳನ್ನ ಸೃಷ್ಟಿ ಮಾಡಬಹುದು, ಆದ್ರೆ CGI ಶೂಟಿಂಗ್ ಅಲ್ಲಿ ಕೆಲವು ಸಮಸ್ಯೆಗಳಿದ್ವು. ಗ್ರೀನ್ ಸ್ಕ್ರೀನ್ ನ ಹಸಿರು ಬಣ್ಣ ನಟರ ಬಟ್ಟೆ ಅಥವಾ ವಸ್ತುಗಳ ಮೇಲೆ ರಿಫ್ಲೆಕ್ಷನ್ ಆಗ್ತಾ ಇತ್ತು. ಬ್ಯಾಕ್ ಗ್ರೌಂಡ್ ಗೆ ತಕ್ಕಂತೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಲೈಟಿಂಗ್ ಮಾಡೋದು ಒಂದು ದೊಡ್ಡ ಸವಾಲಾಗಿತ್ತು. ಶೂಟಿಂಗ್ ಮುಗಿದ ಮೇಲೆ VFX ಟೀಮ್ ತಿಂಗಳಾನುಗಟ್ಲೆ ಕಂಪ್ಯೂಟರ್ ಮುಂದೆ ಕೂತು ಬ್ಯಾಕ್ ಗ್ರೌಂಡ್ ಸೇರಿಸಬೇಕಿತ್ತು. ಇದು ಟೈಮ್ ಮತ್ತೆ ಹಣ ಎರಡನ್ನು ಪೋಲ್ ಮಾಡ್ತಿತ್ತು. ಈ ಎಲ್ಲಾ ಸವಾಲುಗಳಿಗೆ ಸಿಕ್ಕ ಒಂದೇ ಕ್ರಾಂತಿಕಾರಿ ಉತ್ತರ ವರ್ಚುವಲ್ ಪ್ರೊಡಕ್ಷನ್. ಗ್ರೀನ್ ಸ್ಕ್ರೀನ್ ಜಾಗದಲ್ಲಿ ದೊಡ್ಡ LED ಸ್ಕ್ರೀನ್ ಬಳಸಲಾಗುತ್ತೆ. ಈ LED ಸ್ಕ್ರೀನ್ ಗಳಲ್ಲಿ ಗೇಮಿಂಗ್ ಇಂಜಿನ್ ಆದ ಅನ್ರಿಯಲ್ ಇಂಜಿನ್ ಯೂಸ್ ಮಾಡಿ ಸೃಷ್ಟಿಸಿದ 3D ವಾತಾವರಣವನ್ನ ರಿಯಲ್ ಟೈಮ್ ಅಲ್ಲಿ ಪ್ಲೇ ಮಾಡಲಾಗುತ್ತೆ. ಸ್ಕ್ರೀನ್ ಇಂದ ಬರುವ ಬೆಳಕು ನೇರವಾಗಿ ನಟರ ಮೇಲೆ ಮತ್ತೆ ಅವರ ಬಟ್ಟೆ ಮೇಲೆ ಬೀಳುತ್ತೆ. ಇದರಿಂದಾಗಿ 100% ಲೈಟಿಂಗ್ ನೈಜವಾಗಿ ಕಾಣುತ್ತೆ. ಡೈರೆಕ್ಟರ್ ತಕ್ಷಣವೇ ಮಾನಿಟರ್ ನಲ್ಲಿ ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ ನೋಡಬಹುದು. ಸ್ಟಾರ್ ವಾರ್ ಸೀರೀಸ್ ನ ದಿ ಮಂಡಲೋರಿಯನ್ ವೆಬ್ ಸೀರೀಸ್ ಈ ವರ್ಚುವಲ್ ಪ್ರೊಡಕ್ಷನ್ ಟೆಕ್ನಾಲಜಿ ಬಳಸಿ ವರ್ಲ್ಡ್ ಫೇಮಸ್ ಆಯ್ತು. ಹಾಗಾದ್ರೆ ವರ್ಚುವಲ್ ಪ್ರೊಡಕ್ಷನ್ ಬಂದ ಮೇಲೆ CGI ಕತೆ ಮುಗ್ದೋಯ್ತಾ? ಖಂಡಿತ ಇಲ್ಲ. ವರ್ಚುವಲ್ ಪ್ರೊಡಕ್ಷನ್ ನಲ್ಲೂ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡಲು CGI ಸಾಫ್ಟ್ವೇರ್ ಗಳೇ ಬೇಕು. ಎರಡೂ ಟೆಕ್ನಾಲಜಿ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಈ ಟೆಕ್ನಾಲಜಿಗಳು ನಿರ್ದೇಶಕರ ಕಲ್ಪನೆಗೆ ರೆಕ್ಕೆ ಕಟ್ಟಿ ನಮಗೆ ಚಿತ್ರಮಂದಿರಗಳಲ್ಲಿ ಅದ್ಭುತ ಅನುಭವ ನೀಡಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇನ್ನೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.